ಈ ಮೋದಿ ವಾಜಪೇಯಿ ಅಂತ ಹೇಳಿ ಎಷ್ಟು ಜನ ಇವತ್ತು ಜನ ನೋಡಿದ್ರೆ ನೋಡ್ರಿ ಎಲ್ಲಿ ಶಿವಾಜಿ ಮಹಾರಾಜರ ಛತ್ರಪತಿ ಶಿವಾಜಿ ಮಹಾರಾಜರ ಚೌಕ್ನಿಂದ ಮೆರವಣಿಗೆ ಬಸವೇಶ್ವರ ಸರ್ಕಲ್ಗೆ ಹತ್ತಿತ್ತು ನೋಡ್ರಿ. ಯಾರು ನಾವು ನಿರೀಕ್ಷೆ ಮಾಡಿರ್ಲಿಲ್ಲ. ಪೆಂಡ ಇಟ್ಟೆ ಯಾಕೆ ಹೊಡೆದಿರಿ ಸಾಹೇಬ್ರ ಅವ್ರಿಗೆ ಕೇಳಿದ್ರಪ್ಪ ಮಂದಿ ಕಡಿಮೆ ಬಂದ್ರೆ ಅಸಹ್ಯ ಆಗಬಾರ್ದು. ನಾವು ಬಂದೀವಂದ್ರೆ ಮುಗೀತ್ರಿ. ಅದು ಏನೋ ಅಂತಾರಲ್ಲ, ಅದು ಯಾರೋ ಬರುತ್ತಾರೆ ಇದು ನಾವು ಬಂದ ಮ್ಯಾಗ ನಮ್ದೇ ಹವಾ, ಮೋದಿ ಹವಾ. ಅದಕ್ಕೆ ಎಲ್ಲ ಕಡೆ ಕಾರ್ಯಕರ್ತರು ಏನೇ ನಿಮ್ಮ ಅಸಮಾಧಾನ ಏನೇ ಇದ್ರು ಯಾರು ಮನ್ಯಾಗ ಕುಂಡ್ರಬೇಡ್ರಿ. ಎಲ್ಲರೂ ಜಾಗೃತಿಯಲ್ಲಿ ಓಡಾಡಿ. ಬಿಸಿಲು ಭಾಳ ಐತಿ. ಮುಂಜಾನೆ ಒಂದು 2 ತಾಸು, ಸಂಜೆ ಒಂದು 2 ತಾಸು ಅಡ್ಡಾಡ್ರಿ. ಓಣ್ಯಾಗ ಕೆಲಸ ಮಾಡಿರಿ. ನನಗೆ ಗ್ಯಾರಂಟಿ ಐತಿ, ರಮೇಶ್ ಜಿಗಜಿಣಗಿ 2 ಲಕ್ಷಕ್ಕಿಂತ ಹೆಚ್ಚು ಮತದಿಂದ ಓಟ್ ಹಾಕಿ ಬರ್ತಾರೆ. ನಮ್ಮಲ್ಲಿ 6 MLA ಅದಾವು. ನಾವು ಭಾಳ ಭಾರಿ ಇದೀವಿ. ನಾವು ಒಬ್ರಿಗಿಂತ ಒಬ್ರು ದಮ್ ಅದೀವಿ, ದಪ್ಪ ಅದೀವಿ ಅಂದ್ರೆ ಏನು ನಡೀದಿಲ್ಲ. ನಾವು ಒಂದೇ MLA ಇದ್ದಾಗ MP ಆಗಿನ ಮಗ 99ರಾಗ. ಒಮ್ಮೆ 2 MLA ಇದ್ದಾಗ MP ಆಗಿನ. ಅವಾಗೇನು BJP ಇರ್ತಿದ್ದೋನ ಅವಾಗ MLAಗಳು. ಒಮ್ಮೆ 1, ಒಮ್ಮೆ 2 MP ಅವಾಗ ಆಗಿಲ್ಲ. ಈಗಲೂ 2 ಅದೀವಿ. ರಾಜಗೌಡಪ್ಪ ನಾನು JDSನಿಂದ, ನಾನು BJPಯಿಂದ ಅದೀವಿ. ಉಳಿಕಿದ ನಮ್ಮ ಅನೇಕ ಮಾಜಿ ಶಾಸಕರು ಒಳ್ಳೆ ಕೆಲಸ ಮಾಡಿದ್ರು. ಹಿಂಗೆ ಒಮ್ಮೊಮ್ಮೆ ಜನ ಏನು ಯಾವಾಗ ಬೇಕಾದಾಗ ಯಾರನ್ನು ಬೇಕಾದಂಗೆ ಲಗ ಹೊಡಿಸ್ತಾರೆ. ಅವರಿಗೂ ಬೇರೆ ಚೇಂಜ್ ಮಾಡಬೇಕಂತಿರ್ತದೆ. ಪಾಪ ಒಳ್ಳೆ ಕೆಲಸ ಮಾಡಿದ್ರು ಒಮ್ಮೊಮ್ಮೆ ಯಾವುದಾದ್ರು ಕಾರಣದಿಂದ ಸೋತಾರಂದ್ರೆ ಅವ್ರದ್ದೇನು ಪ್ರಭಾವ ಕಡಿಮೆ ಇರೋದಿಲ್ಲ. ಅವರು ಹೋರಾಟ ಮಾಡಲಿ. ಇಷ್ಟು ಹೊತ್ತಿನ ಸಭೆ ಒಂದು ಸಂದೇಶ ಅಂದ್ರೆ ತಿಳ್ಕೊರಿ. ನಾನು ಹಿಂದೆ ಮುಂದೆ ಅವ್ರಿಗೆ ಹೇಳ್ಯಾನ್ರಿ, ಗೌಡ್ರು ಹಿಂಗೆ ಮಾಡ್ಲಕತ್ತಾರ, ಒಳಗೆ ಯಾವ ಹಲ್ಕಟ್ಟಿಗಿರಿನೂ ನಾವು ಮಾಡೋದಿಲ್ಲ. ಏನಿದ್ರು ಮುಂದೆ ಹೇಳ್ತೀನಿ, ಒದರ್ತೀನಿ. ಅದೇನು ಸತ್ತಿದ್ರು ಮಾತಾಡ್ತೀನಿ, ಯಾರಿಗೆ ಅನ್ಸೋದು ಇಲ್ಲ. ನಾವು 2 ಲಕ್ಷ ಲೀಡ್ಲೆ ಬರ್ತೀವಿ. ದಮ್ ಇದ್ರೆ ನೀ ಪಕ್ಷೇತರ ನಿಂದ್ರು ತಯಾರಾಗಿನ ಬಾರಪ್ಪ, ದಮ್ ಇದ್ರೆ ನೀನು ನಿಂದಲಕ್ ಬಾ. ಪ್ರತಿ ಎಲೆಕ್ಷನ್ ಮಾತ್ರ ಶಿವಾನಂದ ಪಾಟೀಲ್ಗೆ ಒಂದು ಚಟ ಬಿದ್ದೆ. ನಾ ಬಿಜಾಪುರಕ್ಕೆ ನಿಂದಿರ್ತೀನಿ, ಬಾಬಲೇಶ್ವರಕ್ಕೆ ನಿಂದಿರ್ತೀನಿ, ಮೂತಿ ಬೆಳಕ್ಕೆ ನಿಂದಿರ್ತೀನಿ. ನಿನಗೇನು ಪೇಮೆಂಟ್ ಕೊಡೋದಿಲ್ಲ ಬಾ. ನಾ ಹೇಳಿನಿ 2018ರಾಗ ಮೊನ್ನೆ ಎಲೆಕ್ಷನ್ದಾಗ ಹೇಳಿನ ಅವನಿಗೆ, ನಿಂತು ಬಿಡುವ ಮಾರ, ಯಾರ್ಯಾರ್ದು ತಿಂಡಿ ಐತಿ ಬಿಜಾಪುರನಾಗ ನಾನು ನಿಂತು ಬಿಡುವ ನಿಂದ್ರೋದು ಇಲ್ಲ. ನಮಗೆ ಇಲ್ರಿ ಅವ್ನು ಬಂದು ನಿಂದ್ರು ಮಾರ ಅವ್ನು ಕುಳ್ಳಾರೆ ಆಗ್ತದೆ. ಈಗ ಜಿಗ್ಜಿನವ್ರಿಗೆ ಕೇಳಿದ್ರೆ ಹಿಂಗೆ ಡಿಲಿಮಿಟೇಷನ್ ಆಗೋದೈತಿ ಲೋಕಸಭಾ ವಿಧಾನಸಭಾ. ಆಯ್ತು ಬಾರಪ್ಪ, ಅವಾಗ MP ನಾನು ಬರ್ತೀನಿ, ನೀನು ಬಾ. ಏನು ಕೆಲಸ ಮಾಡಿ ಹೇಳು? ತಿನ್ನೋದು ಬಿಟ್ರಿ ಏನು ಕೆಲಸ ಮಾಡಿರಿ? ನಾ ಬಿಜಾಪುರನ ದೊಡ್ಡ ಕಾಂಪ್ಲೆಕ್ಸ್ ಕಟ್ತೀನಿ. ಯಾವ ಸಿದ್ದೇಶ್ವರ ಗುಡಿ ನೀವು ನಿಮ್ಮ ಮನೆಗೆ ಕಟ್ಕೊಂಡ್ರಿ. ನನಗೇನು ಹೇಳ್ತಾರ? ನಾ ಹಾಸ್ಪಿಟ್ಲ್ ಕಟ್ಟೀನಿ, ನಾ ದೊಡ್ಡ ಸ್ಕೂಲ್ ಕಾಲೇಜ್ ಕಟ್ಟೀನಿ, ಗೋಶಾಲೆ ತೆಗೆದೀನಿ. ಮಾಡ್ರಪ್ಪ ನೀವು ಯಾರ್ಯಾರ್ದು ಭಾಳ ದಿಮಾಕ್ ಮಾಡ್ತಿರಲ್ಲ. ಬರೀ ಸಲ ಲೋಕಸಭಾ ಜನರಲ್ ಆಯ್ತು ಅಂದ್ರೆ ನಾನೇ ನಿಂದಿರ್ತೀನಿ ಬಾ. ಈಗ ಅಂಜಿಕೆಗೆ ಪಂಜಿಕೆಗೆ ನೀ ಎಲ್ಲರೇ ಮಂತ್ರಿ ಅದಿ ಅಂತ ಹೇಳಿ ನಾವು ಸಕ್ಕರೆ ಫ್ಯಾಕ್ಟ್ರಿ ನೋಟಿಸ್ ಕೊಡೋದು, ನೀ 10 ನೋಟಿಸ್ ಕೊಡು. ಕೋರ್ಟ್ನಾಗ ನೀನು ಚೀಬಾರಿ ಹಾಕ್ಸಿಬಿಟ್ಟಿರಿ. ನೀನು ಹಾಕ್ಯಾರಿಲ್ಲ ಹೈಕೋರ್ಟ್ನಾಗ. ಯಾವುದಕ್ಕಪ್ಪ ನಿಮ್ದೇನು ತಗಲಕ್ಕೆ ದರ್ಬಾರ, ಮೊಘಲ್ ದರ್ಬಾರ ತಗೊಂಡ್ರೆ ಬೈದಾರ ನೀನೆ ಕೋರ್ಟ್ನಾಗ. ಯಾರು ಅಂಜಬೇಡ್ರಿ. ಯಾರು ಆ ಪಾರ್ಟಿ ಮಾಡ್ತೀರ ಯಾರು ಫೋನ್ ಮಾಡಿದ್ರೆ ಡೈರೆಕ್ಟ್ ನಮಗೆ ಹೇಳ್ರಿ. ಇಲ್ಲಂದ್ರೆ ನಾವು ಈ ಸಲ ನರೇಂದ್ರ ಮೋದಿ ಅವ್ರನ್ನ ಬಿಜಾಪುರನಿಂದ ರಮೇಶ್ ಜಿಗಜಿಣಗಿ ಮೋತಿ ನೋಡಿ ಅಲ್ಲ, ನನ್ನ ಮೋತಿ ನೋಡಿ ಅಲ್ಲ, ನಮ್ಮ ದೇಶದ ಸಲುವಾಗಿ ನಾವು ನರೇಂದ್ರ ಮೋದಿ ಅವ್ರನ್ನ 3ನೇ ಬಾರಿಗೆ ಪ್ರಧಾನಮಂತ್ರಿ ಮಾಡಬೇಕಾಗಿದ್ದು ನಮ್ಮ ಕರ್ತವ್ಯ ಅದ. ಇವತ್ತಿನಿಂದ ಯಾರೂ ಮನ್ಯಾಗ ಕುಂಡ್ರಬೇಡ್ರಿ. ಎಲ್ಲರೂ ಎಷ್ಟು ನಾ ಕಾರ್ಯಕರ್ತರು ಅಲ್ಲಿಂದ ನೋಡ್ಕೋತ ಬಂದೆ. ಹಾಗೆ ಎಲ್ಲ ಕಡೆ ನನ್ನ ಕಣ್ಣು ಇರ್ತದೆ. ಇದರೊಳಗೆ ಎಷ್ಟು ಮಾಡೋರು ಅದಾರ, ಎಷ್ಟು ಕತ್ರಿ ತೊಗೊಂಡು ಬಂದಾರ ಎಲ್ಲ ಗೊತ್ತೈತೆ ನಮ್ಗೆ. ಅವ್ರಿಗೆ ಇನ್ನು 20 ವರ್ಷ ನಂದು ಯಾರು ಏನಕ್ಕೆ ಕಿಸಿದಾಗುವುದಿಲ್ಲ. ನನ್ನ ಭವಿಷ್ಯದ ಪ್ರಕಾರ 240ಕ್ಕೆ ನಂದು ಎಂಡ್ ಇದೆ. ಮುಂದೆ ರಾಷ್ಟ್ರಧ್ವಜ ಹಾಕೊಂಡು ಮ್ಯಾಗ ಹೋಗ್ತೀನಿ ಅಂತ ಹೇಳಿ ನಾನು ಮಾತು ಮುಗ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.
ಅಲ್ಲಿಂದ ಈ ಬಂಜಾರ ಸಮಾಜದ್ದು ಅಪಪ್ರಚಾರ ಮಾಡ್ಲಕತ್ತಾರ. ಕಾಂಗ್ರೆಸ್ನವರು ಎಂ ಪಿಗೆ ಬಂಜಾರ ಸಮಾಜದವ್ರಿಗೆ ಎಷ್ಟು ಕೊಟ್ಟಾರಪ್ಪ ಇಲ್ಲಿ ಕರ್ನಾಟಕದಾಗ? ಒಂದರ ಕೊಟ್ಟಾರೇನು? ಒಂದೂ ಇಲ್ಲ. ನಾ ಗ್ಯಾರಂಟಿ ಕೊಡ್ತೀನಿ, ಮುಂದಿನ ಸಲ MLA ಒಂದು ಗ್ಯಾರಂಟಿ ಬಿಜಾಪುರ ನಾವು ಲಂಬಾಣಿ ಸಮಾಜ ಕೊಡ್ತೀವಿ ಅಂತ ನಾ ಗ್ಯಾರಂಟಿ ಕೊಡ್ತೀನಿ. ಆದ್ರೆ ಬಂಜಾರ ಬೂತ್ಗಳೊಳಗೆ 70% ಆಗಿರಬೇಕು, ಷರತ್ತಿಗೊಳಪಟ್ಟು. ಹಾಂ, ಯಾಕಂದ್ರೆ ಮೀಸಲಾತಿ ಈಗ 290 ಆಗೋದು MLA, ಅಲ್ಲಿಂದ MP 800 ಆಗೋದು. 3 MP ಆಗ್ತಾವೆ, ಒಂದು ಜನರಲ್ ಆಗ್ತದೆ, ಒಂದು SC ಆಗ್ತದೆ, ಒಂದು ಲೇಡೀಸ್ ಆಗ್ತದೆ. ಜನರಲ್ಗೆ ನಾನು ನಿಂದ್ರ ಬಂದೀನಿ, ಯಾವ ಗಂಡಸದಾನಪ್ಪ ಅಂತ ತಿಂದ್ರಲ್ಲ ಅವ. ಅಲ್ಲಿಂದ SC ಬಿಜಾಪುರದಾಗ 2 ಆದವು ತಿಳ್ಕೊರು, ಒಂದು ಬಂಜಾರ, ಒಂದು ಮೂಲ ಅಸ್ಪೃಶ್ಯರಿಗೆ ಗ್ಯಾರಂಟಿ. ಇದು ಮೋದಿ ಗ್ಯಾರಂಟಿ, ಇದು ನಾನು ಗ್ಯಾರಂಟಿ.